JDSನಿಂದ ಅಶ್ವಿನ್ ಗೌಡ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅಶ್ವಿನ್ ಗೌಡ ಅವರು. ಏನು ನಿಮ್ಮ ಪಾರ್ಟಿ ಸ್ಟ್ಯಾಂಡ್ ಈ ವಿಷಯದಲ್ಲಿ? ಸರ್, ಪಾರ್ಟಿ ಸ್ಟ್ಯಾಂಡ್ ಅನ್ನೋದಕ್ಕಿಂತ ಜನರ ಪರವಾಗಿ ಮಾತಾಡ್ಬೇಕು ಸರ್. ಈ ಕಾಂಗ್ರೆಸ್ ಅವರು ಹೇಳ್ತಿದಾರಲ್ಲ ನಟರಾಜ್ ಗೌಡರು, ಜನರಿಗೆಲ್ಲ ಬೇಜಾರಾಗ್ಬಿಟ್ಟಿದೆ ಅಂತ. EVM ಪಾರದರ್ಶಕವಾಗಿಲ್ವಂತೆ, ತಾಂತ್ರಿಕ ಜ್ಞಾನ ಇಲ್ಲದೆ ಇರುವವರು ನಂಬುತ್ತಾರೆ ಬ್ಯಾಲೆಟ್ ಪೇಪರ್. ಜನರು ಯಾವ ಮಟ್ಟಕ್ಕಿದ್ದಾರೆ ಅಂದರೆ ಸರ್, ಇವತ್ತು ಹಿಂದೆ ನವದೆಹಲಿದು ನ್ಯೂಸು ಒಂದು 2 ದಿನ 3 ದಿನ ಬೇಕಾಗಿತ್ತು ತಾಲೂಕು ಮಟ್ಟಕ್ಕೆ ಹರಡಬೇಕು ಅಂದರೆ. ಈಗ ಸೆಕೆಂಡ್ಗೆ ಗೊತ್ತಿದೆ ದೆಹಲಿನಲ್ಲಿ ಏನು ಕೆಲಸ ಆಗ್ತಿದೆ, ವಿಧಾನಸೌಧದಲ್ಲಿ ಏನಾಗ್ತಿದೆ ಅಂತ. 550 ವೋಟ್ ಆಗಿತ್ತಂತೆ, 150 ವೋಟ್ ಮಿಸ್ ಆಯ್ತಂತೆ. ಯಾಕೆ ರಾಜರಾಜೇಶ್ವರಿ ನಗರ ಮಾತ್ರನೇ ನಿಮಗೆ ಕಾಂಗ್ರೆಸ್ ಅವರು ಕಣ್ಣು ಕಾಣ್ತಿರೋದು? ಹಾಗಾದ್ರೆ ಮಂಡ್ಯದಲ್ಲಿ ಅಷ್ಟು ಕ್ಷೇತ್ರ ಗೆದ್ರಲ್ಲ ಅದೆಲ್ಲ ಜನರು ಪೆದ್ರ, ಮೈಸೂರಲ್ಲಿ ಗೆದ್ರಲ್ಲ ಅದು ಪೆದ್ರ, ವಿಜಯಪುರದಲ್ಲಿ ಗೆದ್ರಿ, ಗುಲ್ಬರ್ಗದಲ್ಲಿ ಅವರೆಲ್ಲ ಪೆದ್ರ ಅಂತ. ಚಿಕ್ಕಮಗಳೂರನ್ನ ಕ್ಲೀನ್ ಸ್ವೀಪ್ ಮಾಡ್ಬಿಟ್ರಿ. ಹಾವೇರಿ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳ ಕ್ಷೇತ್ರ ಒಂದು ಬಿಟ್ರೆ ಉಳಿದಿದ್ದೆಲ್ಲ ಏನು ಕೇಳ್ತೀನಿ ಗೊತ್ತಾ ಸರ್? ವಿಚಾರ ಇಷ್ಟೇ ಸರ್, ರಾಹುಲ್ ಗಾಂಧಿ ಅವ್ರನ್ನ ಮನವೊಲಿಸ್ಲಿಕ್ಕೆ ಅವ್ರಿಗೆ ಅದೇನೋ ಹೇಳ್ತೀವಲ್ಲ ನಮ್ಮ ಆಡು ಭಾಷೆನಲ್ಲಿ ಬಕೆಟ್ ಹಿಡಿಲಿಕ್ಕೆ ಆ ರಾಜಣ್ಣನ ಕಿತ್ತಾಕಿದ್ರು ಅವ್ರು ಹೇಳಿದ್ರು ಅಂತ. ಇವತ್ತು ಯಾವ ಮಟ್ಟಕ್ಕೆ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಅಂದರೆ, ಯಾರನ್ನೋ ಒಬ್ರನ್ನ ಮನವೊಲಿಸ್ಲಿಕ್ಕೆ ಈ ಮಟ್ಟಕ್ಕೆ ಅವ್ರ ಕೈಯಲ್ಲಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆ ಅವ್ರ ಕೈಯಲ್ಲಿದೆ ಅಂತ ಅಂದ್ಕೊಂಡು ಇವತ್ತವರೆಗೂ ತಗೊಳ್ಳಿ ಸರ್. ರೋಟಿ ಕಪಡ ಮಕಾನ್ ಮೇಲೆ ಕಾಂಗ್ರೆಸ್ ಅವರು ರಾಜಕೀಯ ಇದಕ್ಕೆ ಹೋಗಲ್ಲ ಸರ್, ರಾಜಕೀಯನೂ ಮಾಡಲ್ಲ ಸರ್. ಅವ್ರಿಗೋಸ್ಕರ ನಾವು ಹೋರಾಡಬೇಕು ಅಂತಲೂ ಮಾಡಲ್ಲ. ವ್ಯಾಲ್ಯೂ ಬೇಸ್ಡ್, ವಿಷನ್ ಬೇಸ್ಡು, ಇಶ್ಯೂ ಬೇಸ್ಡ್ ಅವ್ರು ಏನು ಮಾಡೋದೇ ಇಲ್ಲ ಸರ್. ಇಶ್ಯೂ ಬೇಸ್ಡ್ ಯಾವತ್ತಾದರೂ ರಾಜಕೀಯ ಮಾಡ್ತಾರೆ ಸರ್, ಅದ್ರ ಬಗ್ಗೆ ಪರ ಧ್ವನಿ ಎತ್ತುತ್ತಾರೆ ಸರ್ ಕಾಂಗ್ರೆಸ್ ಅವರು. ಇವತ್ತು EVM ಅನ್ನು ಎಲ್ಲರೂ 2 ದಿನದಿಂದ ಮಾತಾಡ್ತಾನೆ ಇದ್ದೀವಿ. ಕಾಂಗ್ರೆಸ್ಸಲ್ಲಿ ಬೃಹತ್ ಸಂಖ್ಯೆ ಕೊಟ್ಟಿದೆ. ಇಶ್ಯೂ ಬೇಸ್ಡ್ ರಾಜಕಾರಣ ಮಾಡಿ ಅಂದರೆ ಮಾಡೋದೇ ಇಲ್ಲ ಅವರು. ನ್ಯೂಯಾರ್ಕ್ ಪೋಸ್ಟ್ ಬರೆಯುತ್ತೆ ಲಾರ್ಜೆಸ್ಟ್ ಡೆಮಾಕ್ರಸಿ ಅಂತ ಬರೆಯುತ್ತೆ. ಇವರೊಂದು ಸ್ಮಾಲ್ ಒಂದು ಇಟ್ಬಿಡ್ತಾರೆ, ಡೆಮಾಕ್ರಸಿ ಅಂಡರ್ ಥ್ರೆಟ್ ಅಂತ. ಅಲ್ಲಿ ಯಾರೋ ಸಾಗರೋತ್ತರ ಯಾರೋ ಏನಾರೆ ಅಲ್ಲಿ ಕೂತಿರೋ ಕಾಂಗ್ರೆಸ್ ಒಬ್ರು ಅವ್ರು ಏನು ಹೇಳ್ತಾರೆ ಅದನ್ನು ಬರೀತಾರೆ. ಅವಾಗ ನಮ್ಮ ಇಷ್ಟೊಂದು ಲಾರ್ಜೆಸ್ಟ್ ಡೆಮಾಕ್ರಸಿನಲ್ಲಿ EVMನ ಇವತ್ತು ಟೆಕ್ನಾಲಜಿ ಇವ್ರಿಗೆ ಗೊತ್ತಿಲ್ಲ, ಜನರು ಪೆದ್ರಿದ್ದಾರೆ ಅಂತ ಕಾಂಗ್ರೆಸ್ ಹೇಳ್ಕೊಂಡು ಹೇಗೆ ಈ Paytm 40% ಸರ್ಕಾರನ ತಗೊಂಡು ಬಂದು ವೋಟ್ ಹಾಕಿಸ್ಕೊಂಡು ಗೆದ್ರು, ಅದಾದಮೇಲೆ ಹೇಳಿದ್ರು ಜೋಕರ್ ಮಾಡಿಬಿಟ್ವಿ ಜನನ್ನ ಅಂತ. ಇವತ್ತು EVM ವಿಚಾರದಲ್ಲೂ ನೀವು ಜೋಕರ್ ಮಾಡ್ತಿದ್ದೀರಾ. ನಾನು ಏನು ಕೇಳ್ತಿದ್ದೀನಿ ಅಂದರೆ, ನೆಲ ಜಲ ಈ ಭಾಷೆ ವಿಚಾರದಲ್ಲಿ ಯಾವತ್ತೂ ಕಾಂಗ್ರೆಸ್ಸು ಜನರ ಪರವಾಗಿ ಇರೋದೇ ಇಲ್ಲ. ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಡುತ್ತೆ, ನ್ಯಾಯಾಲಯ ಒಂದು ತೀರ್ಪು ಕೊಡುತ್ತೆ, ಸುಮ್ಮನೆ ಇರ್ತಾರೆ, ತಿಂಗಳಾದ್ಮೇಲೆ ಹೇಳ್ತಾರೆ ಅದು ಸರಿನೇ ಇಲ್ಲ ಅಂತ. ನಾವು ಇದ್ರ ಬಗ್ಗೆ ಹೋರಾಡಬೇಕು ಅಂತ. ಸರ್ ಪ್ಲೀಸ್, ಯಾಕೆ ಗೊತ್ತಾ, ಬಿಹಾರಲ್ಲಿ 15 ದಿನದಿಂದ ಒಂದು ಡ್ರಾಮಾ ಮಾಡ್ತಿದ್ದಾರೆ ಸರ್, ಓಟ್ ಚೋರಿ ಅಂತ. ಹೌದು, ಮಾಡಲಿ. ಅಲ್ಲಿ ಬೆಂಗಳೂರಲ್ಲಿ ಬಂದರು, ದೊಡ್ಡ ಸಮಾವೇಶ, ಕಾಂಗ್ರೆಸ್ ಅವ್ರ ಹತ್ರ ದುಡ್ಡಿದೆ, ಸಮಾವೇಶ ಮಾಡಿದ್ರು. ಒಂದು ಪ್ರೂಫ್ ಕೊಡೋದು ಬೇಡವಾ ಸರ್? ಒಂದು ಪ್ರೂಫ್ ಕೊಟ್ಟು ಚುನಾವಣಾ ಆಯೋಗ ಒಂದು ಅರ್ಧ ಕಿಲೋಮೀಟ್ರ್ ಇಲ್ಲ, 50 ಮೀಟ್ರ್ ಇಲ್ಲ ಕೊಟ್ಟಿದ್ರೆ ಇಡೀ ದೇಶ ಹೊಗಳ್ತಾ ಇತ್ತಲ್ಲ ಸರ್ ರಾಹುಲ್ ಗಾಂಧಿ ಅವ್ರನ್ನ. ಇಡೀ ದೇಶ ಹೊಗಳ್ತಾ ಇತ್ತು. ಇವತ್ತು ಅದೇನು ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಯಾರು ಹಿಂದೆಯಿಂದ ಸ್ಕ್ರಿಪ್ಟ್ ಬರೆದು ಕೊಡ್ತಾರೋ, Paytm ಬರ್ಕೊಟ್ರು ಬಿಡಿ ಗೆದ್ರಿ, 40% ಬರ್ಕೊಟ್ರು ಬಿಡಿ ಗೆದ್ರಿ, ಜನರಿಗೆ ಗೊತ್ತಾಯ್ತು ಎಲ್ಲೆಲ್ಲಿ ನಾವು ಪೆಡ್ ತಿಂತಿದ್ದೀವಿ ಅಂತ ಗೊತ್ತಾಯ್ತು. ಚುನಾವಣಾ ಆಯೋಗಕ್ಕೊಂದು ಕೊಡೋ ಪ್ರೂಫೇ ಇಲ್ಲ ಕಾಂಗ್ರೆಸ್ ಅವ್ರ ಹತ್ರ. ಇಷ್ಟು ಪೆದ್ದ ಎಲ್ಲಿ ಕೊಟ್ಟಿದ್ದಾರೆ? ರಾಹುಲ್ ಗಾಂಧಿ ಅವ್ರು ಹೋಗ್ಲಿಲ್ಲ ಸರ್, ಎಲ್ಲಿ ಕೊಟ್ಟಿದ್ದಾರೆ? ತೋರಿಸಿ. DK ಶಿವಕುಮಾರ್ ಅವರೇ ಖುದ್ದಾಗಿ ಹೋಗಿ ಚುನಾವಣಾ ಆಯೋಗಕ್ಕೆ ಮಹಾದೇವಪುರದಲ್ಲಿ ಏನು ಫೈಟಿಂಗ್ಸ್ ಆಗಿದೆ, ನಟರಾಜ್ ಗೌಡ ಅಲ್ಲ, ಒಂದು ನಿಮಿಷ ಅಶ್ವಿನ್ ಗೌಡ್ರೆ ಪ್ಲೀಸ್. ನಟರಾಜ್ ಗೌಡ, ಒಂದು ಶಬ್ದದ ಅಂತರ. ದೂರು ಅನ್ನೋದಿಲ್ಲ, ಅದನ್ನ ಮನವಿ ಅಂತ. ದೂರು ಎಲೆಕ್ಷನ್ ಕಮಿಷನ್ ಫಾರ್ಮ್ಯಾಟ್ ನಲ್ಲಿ ಕೊಡಬೇಕಾಗತ್ತೆ. ಆ ಫಾರ್ಮ್ಯಾಟ್ ನಲ್ಲಿ ಇನ್ನು ತನಕ ಜನರನ್ನ ದಾರಿ ಚುನಾವಣಾ ಆಯೋಗ ಯಾವ ಹೊಣೆಗಾರಿಕೆ ಇಲ್ವಾ? ಕಂಪ್ಲೇಂಟ್ ಕೊಡ್ರಿ, ಮಾಹಿತಿಗೆ ಕಂಪ್ಲೇಂಟ್ ಕೊಡ್ರಿ. ಕಂಪ್ಲೇಂಟ್ ಕೊಟ್ರೆ ಮಾತ್ರ ಮಾಡೋದಿಲ್ಲ, ನಾವು ಕಳ್ತನ ಮಾಡ್ತಾ ಇರ್ತೀವಿ ಅಂತ. ಸರ್ಕಾರ ಕಳ್ತನ, ಮತ ಕಳ್ತನ ಮಾಡ್ತಾ ಇರ್ತೀವಿ ಅಂತ. ಚುನಾವಣಾ ಆಯೋಗ ಕೈ ಜೋಡಿಸಿ ಮತ ಕಳ್ತನ ಮಾಡ್ತಾ ಇರ್ತೀವಿ. ಹೊಣೆಗಾರಿಕೆ ಬೇಕು. ಅಶ್ವಿನ್ ಗೌಡ್ರೆ ಪ್ಲೀಸ್, ಅಶ್ವಿನ್ ಗೌಡ್ರೆ ಪ್ಲೀಸ್, ನಾನು ಕೇಳ್ತಾ ಇದ್ದೀನಿ ರೀ, ಜನರಿಗೆ ಕನ್ಫ್ಯೂಷನ್, ಪೆದ್ರು ದಡ್ರು ಆಯ್ತು. ನಟರಾಜ್ ಗೌಡ ಒಂದು ನಿಮಿಷ. ಅಶ್ವಿನ್ ಗೌಡ್ರೆ ಪ್ಲೀಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.